ಒಂದಾನೊಂದು ಕಾಲದಲ್ಲಿ ಒಂದು ಪುಟ್ಟ ಹಳ್ಳಿಯಲ್ಲಿ ರವಿ ಎಂಬ ಬಾಲಕನಿದ್ದನು. ಅವನು ತುಂಬ ಬುದ್ಧಿವಂತನಾಗಿದ್ದರೂ ಅವನಲ್ಲಿ ಒಂದು ದೊಡ್ಡ ಕೊರತೆ ಇತ್ತು. ಅದುವೇ ಏಕಾಗ್ರತೆಯ ಕೊರತೆ. ಅವನ ಮನಸ್ಸು ಹಕ್ಕಿಯಂತೆ ಕ್ಷಣ ಕ್ಷಣಕ್ಕೂ ಒಂದು ಆಲೋಚನೆಯಿಂದ ಇನ್ನೊಂದಕ್ಕೆ ಹಾರುತ್ತಿತ್ತು. ಓದಲು ಕುಳಿತರೆ ಆಟದ ನೆನಪು, ಪಾಠ ಕೇಳುವಾಗ ಸ್ನೇಹಿತರ ಯೋಚನೆ, ಹೀಗೆ ಅವನ ಗಮನ ಸದಾ ವಿಚಲಿತವಾಗುತ್ತಿತ್ತು. ಮಗನ ಈ ವರ್ತನೆಯನ್ನು ಕಂಡು ರವಿಯ ತಂದೆ, ಮಗನೇ, ನಿನ್ನ ಮನಸ್ಸು ಒಂದು ಕಾಡು ಕುದುರೆ ಇದ್ದಂತೆ. ಅದನ್ನು ನೀನು ಹತೋಟಿಗೆ ತರದಿದ್ದರೆ ಅದು ನಿನ್ನನ್ನು ತಪ್ಪುದಾರಿಗೆ ಕೊಂಡೊಯ್ಯುತ್ತದೆ. ಶಿಸ್ತಿನಿಂದ ಅದನ್ನು ಪಳಗಿಸಿದರೆ ಮಾತ್ರ ನೀನು ಅಂದುಕೊಂಡಿದ್ದನ್ನು ಸಾಧಿಸಲು ಸಾಧ್ಯ ಎಂದು ಹೇಳುತ್ತಿದ್ದರು. ಆದರೆ ರವಿ ತನ್ನ ತಂದೆಯ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ. ಒಮ್ಮೆ ಆ ಊರಿಗೆ ಒಬ್ಬ ಗುರುಗಳು ಭೇಟಿ ನೀಡಿದರು. ಆ ಗುರುಗಳು ಹಳ್ಳಿಯ ಜನರಿಗೆ ಶಿಸ್ತು ಮತ್ತು ಯಶಸ್ಸಿನ ಮಂತ್ರವನ್ನು ಬೋಧಿಸುತ್ತಿದ್ದರು. ಆ ಗುರುಗಳು ಮಹಾನ್ ಜ್ಞಾನಿಯಾಗಿದ್ದರು. ರವಿಯ ತಂದೆ ಅವನನ್ನು ಗುರೂಜಿಯ ಬಳಿ ಕರೆದೊಯ್ದು ಸಮಸ್ಯೆಯನ್ನು ವಿವರಿಸಿದರು. ಗುರುಗಳು ರವಿಯನ್ನು ಗಮನಿಸುತ್ತಾ ಒಮ್ಮೆ ಮುಗುಳ್ನಕ್ಕರು. ಅವರು ತಮ್ಮ ಬಳಿಯಲ್ಲಿದ್ದ ಲೋಟದಲ್ಲಿ ನೀರನ್ನು ತುಂಬಿ ರವಿಯ ಕೈಯಲ್ಲಿ ಕೊಟ್ಟರು. ನೋಡು ರವಿ, ನಾನು ನಿನಗೊಂದು ಷರತ್ತನ್ನು ನೀಡುತ್ತಿದ್ದೇನೆ. ನೀನು ಈ ತುಂಬಿದ ಲೋಟವನ್ನು ಹಿಡಿದು ಈ ಹೂದೋಟಕ್ಕೆ ಒಂದು ಸುತ್ತು ಬರಬೇಕು. ಆದರೆ ನೆನಪಿರಲಿ, ಲೋಟದಲ್ಲಿರುವ ನೀರಿನ ಒಂದು ಹನಿ ಕೂಡ ನೆಲಕ್ಕೆ ಬೀಳಬಾರದು ಎಂದು ಸೌಮ್ಯವಾಗಿ ನುಡಿದರು. ರವಿ ಅದಕ್ಕೆ ಇದೇನು ಮಹಾ ಎಂದು ಒಪ್ಪಿಕೊಂಡನು. ಅವನು ತೋಟದಲ್ಲಿ ನಡೆಯುವಾಗ ಹಕ್ಕಿಗಳ ಚಿಲಿಪಿಲಿ, ಮರಗಿಡದ ಎಲೆಗಳ ಸದ್ದು, ಮಕ್ಕಳ ಆಟ ಎಲ್ಲವೂ ಅವನ ಗಮನವನ್ನು ಸೆಳೆಯುತ್ತಿತ್ತು. ರವಿ ಸುತ್ತಮುತ್ತಲು ನೋಡಿದಾಗಲೆಲ್ಲ ಲೋಟದಲ್ಲಿದ್ದ ನೀರು ಚೆಲ್ಲುತ್ತಿತ್ತು. ಅವನು ಗುರುಗಳ ಬಳಿ ಮರಳಿ ಬಂದಾಗ ಲೋಟದಲ್ಲಿ ನೀರು ಬರೀ ಅರ್ಧದಷ್ಟೇ ತುಂಬಿತ್ತು. ಆಗ ಗುರುಗಳು ಕಾರಣ ಕೇಳಿದಾಗ ರವಿ, ಗುರುಗಳೇ, ತೋಟದಲ್ಲಿದ್ದ ಸದ್ದು, ಗದ್ದಲ ಮತ್ತು ದೃಶ್ಯಗಳು ನನ್ನ ಗಮನವನ್ನು ಸೆಳೆಯುತ್ತಿತ್ತು. ಅದಕ್ಕೆ ನಾನು ನೀರಿನ ಕಡೆ ಗಮನವನ್ನು ನೀಡಲು ಸಾಧ್ಯವಾಗದೆ ನೀರು ಲೋಟದಿಂದ ಚೆಲ್ಲಿದೆ ಎಂದು ಉದಾಸೀನದಿಂದ ಹೇಳಿದನು. ಆಗ ಗುರುಗಳು ಇನ್ನೊಮ್ಮೆ ಲೋಟಕ್ಕೆ ನೀರನ್ನು ತುಂಬಿದರು. ರವಿ, ಇನ್ನೊಮ್ಮೆ ಪ್ರಯತ್ನ ಪಡು. ಆದರೆ ಈ ಬಾರಿ ಕೇವಲ ನಿನ್ನ ಲೋಟದಲ್ಲಿರುವ ನೀರಿನ ಮೇಲೆ ಮಾತ್ರ ಗಮನ ಕೊಡು. ಅಕ್ಕಪಕ್ಕದಲ್ಲಿರುವ ವಿಷಯಗಳಿಗೆ ತಲೆಕೆಡಬೇಡ ಎಂದರು. ರವಿಗೆ ಮೊದಲಿಗೆ ಇದಾವುದೂ ಅರ್ಥವಾಗಲಿಲ್ಲ. ಅವನು ಇನ್ನೊಮ್ಮೆ ತೋಟದೊಳಗೆ ತೆರಳಿದ. ಈ ಬಾರಿ ರವಿ ಕೇವಲ ತನ್ನ ಲೋಟದಲ್ಲಿರುವ ನೀರಿನ ಮೇಲೆ ಮಾತ್ರ ಗಮನವನ್ನು ನೀಡಿದ. ಆದರೆ ಈ ಬಾರಿ ಆಶ್ಚರ್ಯಕರವಾದ ಘಟನೆಯೊಂದು ನಡೆಯಿತು. ಲೋಟದಲ್ಲಿರುವ ನೀರಿನ ಒಂದು ಹನಿ ಕೂಡ ನೆಲಕ್ಕೆ ಬೀಳಲಿಲ್ಲ. ಆಗ ಗುರುಗಳು, ನೋಡು ರವಿ, ಈ ಷರತ್ತು ಕೇವಲ ಒಂದು ನೆವನವಷ್ಟೇ. ಈ ಲೋಟವೇ ನಿನ್ನ ಗುರಿ, ನೀರೇ ನಿನ್ನ ಏಕಾಗ್ರತೆ. ಈ ಪ್ರಪಂಚವೇ ಒಂದು ಹೂದೋಟವಿದ್ದಂತೆ. ಇದರ ಗದ್ದಲ ಗೊಂದಲಕ್ಕೆ ನೀನು ನಿನ್ನ ಅಮೂಲ್ಯವಾದ ಗಮನವನ್ನು ಕೊಟ್ಟು ನಿನ್ನ ಏಕಾಗ್ರತೆಯನ್ನು ಕಳೆದುಕೊಂಡರೆ ನೀನು ನಿನ್ನ ಗುರಿಯನ್ನು ತಲುಪಲು ಎಂದೂ ಸಾಧ್ಯವಾಗದು ಎಂದು ಹೇಳಿದರು. ರವಿಗೆ ಅಂದು ಜ್ಞಾನೋದಯವಾಯಿತು. ಅವನು ಮಾಡುತ್ತಿದ್ದ ತಪ್ಪಿನ ಅರಿವಾಯಿತು. ಅವನಿಗೆ ಶಿಸ್ತು ಮತ್ತು ಏಕಾಗ್ರತೆಯ ಮಹತ್ವ ತಿಳಿಯಿತು. ಅಂದಿನಿಂದ ಅವನು ತನ್ನ ಜೀವನ ಶೈಲಿಯನ್ನು ಬದಲಾಯಿಸಲು ತೀರ್ಮಾನಿಸಿದ. ಪ್ರತಿದಿನ ಬೆಳಗ್ಗೆ ನಿರ್ದಿಷ್ಟವಾದ ಸಮಯಕ್ಕೆ ಏಳಲು ಪ್ರಾರಂಭಿಸಿದ. ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಡಲು ಧ್ಯಾನ ಮಾಡಿದ. ಅನಗತ್ಯವಾಗಿ ಮೊಬೈಲ್ ಫೋನನ್ನು ಬಳಸುವುದು ನಿಲ್ಲಿಸಿದ. ದೇಹದ ಸದೃಢಕ್ಕೆ ವ್ಯಾಯಾಮ ಮಾಡಲು ತೊಡಗಿದ. ತನಗೆ ಯಾವುದೇ ಕೆಲಸ ಕೊಟ್ಟರೂ ಅದನ್ನು ಪೂರ್ಣ ಮನಸ್ಸಿನಿಂದ ಏಕಾಗ್ರತೆಯನ್ನು ಇಟ್ಟು ಮಾಡಿದ. ಒಟ್ಟಿನಲ್ಲಿ ರವಿ ಸಂಪೂರ್ಣವಾಗಿ ಉತ್ತಮ ವ್ಯಕ್ತಿಯಾಗಿ ಬದಲಾದ. ಇದರಿಂದ ಅವನ ವಿದ್ಯಾಭ್ಯಾಸದಲ್ಲಿ ಸುಧಾರಣೆಗೊಂಡಿತು. ಅವನು ತರಗತಿಯಲ್ಲಿ ಒಳ್ಳೆಯ ಅಂಕವನ್ನು ಪಡೆಯಲಾರಂಭಿಸಿದ. ಅವನ ಉತ್ತಮ ಕಲಿಕೆಯ ಕಾರಣ ಅವನು ರಾಜ್ಯಮಟ್ಟದ ಒಂದು ಕಠಿಣ ಪರೀಕ್ಷೆಯನ್ನು ಬರೆಯಲು ಆಯ್ಕೆಯಾಗುತ್ತಾನೆ. ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕಾಗಿ ಆರ್ಥಿಕ ಬೆಂಬಲವನ್ನು ನೀಡೋದಾಗಿತ್ತು. ರವಿ ಸಂಪೂರ್ಣ ಏಕಾಗ್ರತೆಯಿಂದ ಪರೀಕ್ಷೆಯ ಸಿದ್ಧತೆಯಲ್ಲಿ ತೊಡಗುತ್ತಾನೆ. ಪರೀಕ್ಷೆಯ ಸಮಯ ಬಂದೇ ಬಿಟ್ಟಿತು. ಎಲ್ಲ ವಿದ್ಯಾರ್ಥಿಗಳು ಗಾಬರಿಯಿಂದ ನಡುಗುತ್ತಿದ್ದರು. ಅವರಲ್ಲಿ ಪರೀಕ್ಷೆಯ ಭಯ ಕಾಡುತ್ತಿತ್ತು. ಆದರೆ ರವಿ ಅಕ್ಕಪಕ್ಕದ ಗೊಂದಲಗಳಿಗೆ ತಲೆಗೆಡದೆ ಪರೀಕ್ಷೆಯನ್ನು ಬರೆಯುವುದರಲ್ಲಿಯೇ ತನ್ನ ಗಮನವನ್ನು ಹರಿಸಿದ. ಅವನು ಪರೀಕ್ಷೆಯನ್ನು ನಿಶ್ಚಿಂತೆಯಿಂದ ಬರೆದನು. ಪರೀಕ್ಷೆಯ ಫಲಿತಾಂಶ ಬಂದಾಗ ರವಿಯು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದನು. ಎಲ್ಲರೂ ರವಿಯ ಸಾಧನೆಯನ್ನು ಪ್ರಶಂಸಿಸಿದರು. ನಾವು ನಮ್ಮ ಮನಸ್ಸನ್ನು ಏಕಾಗ್ರತೆ ಮತ್ತು ಶಿಸ್ತಿನಿಂದ ಇರಿಸಿದರೆ ಏನನ್ನು ಸಾಧಿಸಬಹುದೆಂಬುದಕ್ಕೆ ರವಿ ಊರಿನ ಜನರಿಗೆ ಮಾದರಿಯಾಗುತ್ತಾನೆ.